ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಕಥೆನ ಕೇಳಿ ದಯವಿಟ್ಟು ಪ್ಲೀಸ್. ನಾನು ಅಮಾವಾಸ್ಯೆಯ ಕತ್ತಲಿನಲ್ಲಿ ಒಂಟಿಯಾಗಿ ಸ್ಮಶಾನದ ಹೊರಗೆ ಕೂತು ಒಂದೇ ಸಮನೆ ಅಳುತ್ತಿದ್ದೆ. ಶವ ಪೂಜೆ ಮುಗಿಸಿ ಬಂದ ಒಬ್ಬ ಸನ್ಯಾಸಿ ನನ್ನ ಬಳಿ ಬಂದು, ಹೆಣ್ಣು ಮಕ್ಕಳು ಬರುವ ಸ್ಥಳವಲ್ಲ ಇದು ಎಂದು ಹೇಳಿದ. ಅವನ ಮಾತಿಗೆ ಕಿವಿಗೊಡದೆ ನಾನು ಅಳುತ್ತಲೇ ಇದ್ದೆ. ನನ್ನ ಮೌನ ಹಾಗೂ ಕಣ್ಣೀರು ಕಂಡು ಸನ್ಯಾಸಿ ಏನಾಯಿತು ಎಂದು ಕೇಳಿದ. ನನಗೂ ನನ್ನ ದುಃಖವನ್ನು ಯಾರ ಬಳಿಯಾದರೂ ಹೇಳಿಕೊಳ್ಳಬೇಕಿತ್ತು. ಸನ್ಯಾಸಿಯ ಬಳಿ ಹೇಳಲು ಶುರು ಮಾಡಿದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ನಾವು 10 ಜನ ಸ್ನೇಹಿತರು. ಇನ್ನು ಎಲ್ಲರೂ ಒಟ್ಟಾಗಿ ಸೇರುವುದು ಅಪರೂಪ. ಊರಿಗೆ ಹೋಗುವ ಮೊದಲು ನಮ್ಮ ಕಾಲೇಜು ಜೀವನವನ್ನು ನೆನಪಿನಲ್ಲಿಡುವಂತೆ ಇರಬೇಕೆಂದು ಟ್ರೆಕ್ಕಿಂಗ್ ಹೋಗುವ ಪ್ಲ್ಯಾನ್ ಮಾಡಿ ಮರುದಿನ ಬೆಳಿಗ್ಗೆ 4 ಗಂಟೆಗೆ ಎಲ್ಲರೂ ಪಾರ್ಕ್ನಲ್ಲಿ ಸೇರುವುದೆಂದು ತೀರ್ಮಾನವನ್ನು ಮಾಡಿದೆವು. ಗೀತಾ, ಸುಮಾ, ಅನಿಲ್, ತೇಜಸ್, ಸುನಿಲ್, ವರುಣ್, ರಾಹುಲ್, ವಿಕ್ರಮ್ ಅಲಿಯಾಸ್ ವಿಕ್ಕಿ, ನಾನು ಅಂದರೆ ಸಿಂಚನ, ಇಷ್ಟೇ ಜನ ಬೆಳಿಗ್ಗೆ ಬಂದವರು. ಕಿರಣ್ಗೆ ಎಷ್ಟೇ ಫೋನ್ ಮಾಡಿದರೂ ರಿಸೀವ್ ಮಾಡದೇ ಇರುವುದರಿಂದ ಅವನನ್ನು ಬಿಟ್ಟು ಎಲ್ಲರೂ ಹೊರಟೆವು. ಎಲ್ಲರೂ ತಮಾಷೆ ಮಾಡಿ ನಗುನಗುತ್ತಾ ಪ್ರಯಾಣದ ಮಧ್ಯದಲ್ಲಿ ಪ್ಯಾಕ್ ಮಾಡಿ ತಂದ ತಿಂಡಿಯನ್ನು ತಿಂದು ನಮ್ಮ ಚಾರಣವನ್ನು ಮುಂದುವರಿಸಿದೆವು. ತುಂಬ ಬಿಸಿಲು ಎಂದು ಮಧ್ಯಾಹ್ನದ ಸಮಯದಲ್ಲಿ ಚಾರಣವನ್ನು ಮುಂದುವರಿಸದೆ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಮಲಗಿದೆವು. ಎದ್ದು ನೋಡಿದಾಗ ಪ್ರಣಯ ಪಕ್ಷಿಗಳಾದ ಗೀತಾ ಮತ್ತು ಅನಿಲ್ ನಮ್ಮಿಂದ ದೂರದಲ್ಲಿ ಕೂತು ಪ್ರೇಮ ಸಾಗರದಲ್ಲಿ ಈಜುತ್ತಿದ್ದರು. ವರುಣ್ ನನ್ನ ಜೊತೆಯಲ್ಲಿದ್ದ. ಸುಮಾಳಿಗೆ ಕಾಳು ಹಾಕಿ ಅವನು ಅವಳ ಜೊತೆಯಲ್ಲಿ ಅಲ್ಲೇ ಹೊಡೆಯಲು ಪ್ರಾರಂಭಿಸಿದ. ನಾನೊಬ್ಬಳು ಕಿರಣ್ ಬಾರದಿರಲು ಕಾರಣವೇನೆಂದು ಚಿಂತಿಸುತ್ತಾ ಕೂತಿದ್ದೆ. ಎತ್ತರದಲ್ಲಿರುವ ಈ ಗುಡ್ಡದಿಂದ ಸೂರ್ಯಾಸ್ತದ ದೃಶ್ಯ ನೋಡುವುದೇ ಚೆಂದ. ಸೂರ್ಯಾಸ್ತವನ್ನು ನೋಡಿ ಬೇಕಾದ ಫೋಟೋಗಳನ್ನು ತೆಗೆದುಕೊಂಡು ಅಂತ್ಯಾಕ್ಷರಿ ಆಡಿ ಕುಣಿದು ಕುಪ್ಪಳಿಸಿದೆವು. ನಡೆದು ತುಂಬ ಸುಸ್ತಾಗಿರುವುದರಿಂದ ವಿಕ್ಕಿ ನಾವು ಇವತ್ತು ಇಲ್ಲೇ ನಿಲ್ಲೋಣ ಎಂದು ಹೇಳಿದ. ಕಿರಣ್ ಇಲ್ಲದೆ ನನಗೆ ಮುಜುಗರವಾಗಿ ಬೇಡ ಎಂದು ಹಠ ಮಾಡಿದೆ. ಬೇಕಾದಷ್ಟು ಆಹಾರ ನೀರು ಮುಂಜಾಗ್ರತಾ ಕ್ರಮವಾಗಿ ಟೆಂಟ್ ಎಲ್ಲ ತಂದಿರುವುದರಿಂದ ಉಳಿದವರು ರಾತ್ರಿ ಹೊತ್ತು ಗುಡ್ಡದಲ್ಲಿ ಕಳೆಯುವುದೆಂದು ತೀರ್ಮಾನಿಸಿದರು. ನಾನು ಅಸಮಾಧಾನ ವ್ಯಕ್ತಪಡಿಸಿದಾಗ ವಿಕ್ಕಿ ಸಿಟ್ಟಿನಿಂದ ನಮ್ಮ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ನೀನು ಹೊರಡಬಹುದು ಎಂದ. ಸಹಾಯಕ್ಕಾಗಿ ಉಳಿದವರ ಮುಖ ನೋಡಿದೆ. ಸುಮಾ ಹಾಗೂ ಗೀತಾ ನಾವು ಬರುವುದಿಲ್ಲ ಎಂದರು. ಕತ್ತಲೆಯಲ್ಲಿ ಒಂಟಿಯಾಗಿ ಹೋಗುವುದು ಸರಿಯಲ್ಲವೆಂದು ಸುಮ್ಮನಾದೆ. ಇನ್ಸ್ಟೆಂಟ್ ಮ್ಯಾಗಿ ಪ್ಯಾಕೆಟ್ಗೆ ಬಿಸಿನೀರು ಹಾಕಿ ಅದನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡೆವು. ವಿಪರೀತ ಚಳಿಯಿಂದ ರಕ್ಷಿಸಿಕೊಳ್ಳಲು ತೇಜಸ್ ತಾನು ತಂದ ಡ್ರಿಂಕ್ಸ್ ಎಲ್ಲರಿಗೂ ಕುಡಿಯಲು ಕೊಟ್ಟ. ನನಗೆ ಅಭ್ಯಾಸ ಇಲ್ಲದೆ ಇರುವುದರಿಂದ ನಾನು ಕುಡಿಯಲಿಲ್ಲ. ಕಿರಣ್ ಇಲ್ಲದೆ ಮನಸ್ಸು ಮೌನವನ್ನು ಬಯಸುತ್ತಿತ್ತು. ಕಾಡಿನ ನಡುವೆ ಜೀರುಂಡೆಗಳ ಜೀಗುಟ್ಟುವಿಕೆ, ಗೂಬೆಯ ಕೂಗು ಇವೆಲ್ಲವನ್ನು ಪ್ರಿಯವೆನಿಸುತ್ತಿತ್ತು. ವಿಕ್ಕಿ ಹೇಳಿದ ಹಾಗೆ ಕ್ಯಾಂಪ್ ಫೈರ್ ಹಾಕಿ ಕುಣಿಯಲು ಪ್ರಾರಂಭಿಸಿದರು. ಕುಣಿದು ದಣಿದ ದೇಹಕ್ಕೆ ಮಂಪರು ಹತ್ತಿದ್ದರಿಂದ ಎಲ್ಲರೂ ಹೋಗಿ ಮಲಗಿದ್ದರು. ಸುಮಾ ಹಾಗೂ ವರುಣ್ ಒಂದು ಟೆಂಟ್ಗೆ ಹೋದರೆ ಗೀತಾ ಮತ್ತು ಅನಿಲ್ ಅವರೊಂದು ಟೆಂಟ್ನಲ್ಲಿ ಮಲಗಿದರು. ಉಳಿದವರೆಲ್ಲ ಒಂದು ಟೆಂಟ್ನೊಳಗೆ ಹೋದರು. ನಾನೊಬ್ಬಳೇ ಉಳಿದು ಬಿಟ್ಟೆ. ಕ್ಯಾಂಪ್ ಫೈರ್ ನೋಡುತ್ತಾ ಕುಳಿತಿದ್ದೆ. ಸ್ಮಶಾನ ಮೌನ ನನ್ನಲ್ಲಿ ಹೆದರಿಕೆ ಹುಟ್ಟಿಸಿತು. ಬೆಂಕಿಯನ್ನು ಆರಿಸಿದ್ದರೂ ಅದರ ತಾಪ ಹೆಚ್ಚಾಗಿದ್ದರಿಂದ ಆ ತಣ್ಣನೆಯ ರಾತ್ರಿಯಲ್ಲೂ ಬೆವರಿದೆ. ಬಾಯಾರಿಕೆಯಂತಾಗಿ ನೀರಿಗಾಗಿ ಹುಡುಕಾಡಿದೆ. ಎಲ್ಲಿಯೂ ನೀರಿನ ಬಾಟಲಿ ಸಿಗದಿದ್ದರಿಂದ ಅಲ್ಲಿಯೇ ಇದ್ದ ಕೊಕೊಕೋಲವನ್ನು ಕುಡಿದು ನನಗಾಗಿ ಹಾಕಿದ್ದ ಟೆಂಟ್ನಲ್ಲಿ ಮಲಗಿದೆ. ಬೆಳಿಗ್ಗೆ ಎದ್ದು ನೋಡಿದರೆ ನನ್ನ ಬಟ್ಟೆಯೆಲ್ಲ ಅಸ್ತವ್ಯಸ್ತವಾಗಿತ್ತು. ವಿಪರೀತ ಮೈನೋವಿನಿಂದ ಹೆಜ್ಜೆ ಇಡಲು ಕಷ್ಟವಾಗಿತ್ತು. ಹೊರಗೆ ಬಂದು ನೋಡಿದಾಗ ಯಾರೂ ಎದ್ದ ಕುರುಹು ಕಾಣಿಸಲಿಲ್ಲ. ನನ್ನ ಶೀಲ ಅಪಹರಣವಾಗಿದೆ ಎಂದು ಒಳಮನಸ್ಸು ಕೂಗಿ ಹೇಳುತ್ತಿತ್ತು. ರಾತ್ರಿ ಮಲಗುವ ಮೊದಲು ಕುಡಿದ ಕೋಲವನ್ನೇ ಯಾರೋ ಅಸ್ತ್ರವಾಗಿ ಬಳಸಿ ನನ್ನನ್ನು ಬಲಾತ್ಕಾರ ಮಾಡಿದ್ದಾರೆಂದು ತಿಳಿಯಿತು. ಅಳುತ್ತಾ ಕೂರುವಷ್ಟು ಸಮಯವಿರಲಿಲ್ಲ.
ನನ್ನ ಮೊಬೈಲ್ ಒಂದನ್ನು ಹಿಡಿದು ಕಣ್ಣೀರಿನೊಂದಿಗೆ ಬಂದ ದಾರಿ ಹುಡುಕುತ್ತಾ ಹೊರಟೆ. ಕಿರಣ್ಗೆ ಫೋನ್ ಮಾಡಿದರೂ ವ್ಯಾಪ್ತಿ ಪ್ರದೇಶದಲ್ಲಿಲ್ಲ ಎಂಬ ಸಂದೇಶ ಬಿಟ್ಟರೆ ಬೇರೇನೂ ಕೇಳಿಸುತ್ತಿರಲಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದರೂ ಸಿಂಚನಾಳ ಪತ್ತೆಯೇ ಇಲ್ಲದೆ ಉಳಿದವರು ಬೆವರಲು ಪ್ರಾರಂಭಿಸಿದರು. ಕಾಡುದಾರಿಯಲ್ಲಿ ಸಿಂಚನ ಎಂದು ಕರೆಯುತ್ತಾ ಬಂದರು. ಎಲ್ಲೂ ಅವಳ ಸುಳಿವು ಸಿಗಲಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಗಿದೆ ಎಂಬ ಸಂದೇಶ ಬರುತ್ತಿತ್ತು. ಮುಂದೇನು ಮಾಡಬಹುದೆಂದು ಚರ್ಚಿಸಿದರು. ಇವತ್ತೊಂದು ದಿನ ಇಲ್ಲಿಯೇ ಹುಡುಕೋಣ ಎಂದು ಅನಿಲ್ ಹೇಳಿದರೆ, ನಮ್ಮ ಒಟ್ಟಿಗೆ ಅವಳು ಬರಲೇ ಇಲ್ಲ ಅಂತ ಹೇಳೋಣವೆಂದು ರಾಹುಲ್ ಹೇಳಿದ. ಇಬ್ಬರ ಮಾತಿನಂತೆ ಆ ದಿನವೆಲ್ಲ ಎಲ್ಲರೂ ಸೇರಿ ಸಿಂಚಳನ್ನು ಹುಡುಕಿದರು. ಅವಳು ಸಿಗಲಿಲ್ಲವೆಂದು ತಮ್ಮ ಆಲೋಚನೆಯಂತೆ ಅವರು ನಮ್ಮೊಂದಿಗೆ ಬರಲಿಲ್ಲವೆಂದು ಹೇಳೋಣ ಅಂತ ಎಲ್ಲರೂ ಒಮ್ಮತದ ನಿರ್ಧಾರ ಮಾಡಿ ತಮ್ಮ ತಮ್ಮ ಮನೆಗೆ ಹೊರಟರು. ಸಿಂಚಳನ್ನು ಕೇಳಿಕೊಂಡು ಯಾರ ಫೋನ್ ಬಾರದೆ ಇರುವುದರಿಂದ ಎಲ್ಲರೂ 2 ದಿನ ಸಮಾಧಾನದಿಂದ ಇದ್ದರು. 3ನೆಯ ದಿನ ಎಲ್ಲರೂ ಮೊಬೈಲ್ಗೂ ಸಿಂಚನಾಳ ಮೊಬೈಲ್ನಿಂದ ನಾ ಬಂದೆ ಎಂಬ ಸಂದೇಶವನ್ನು ಓದಿ ಎಲ್ಲರೂ ಹೆದರಿದರು. ಈ ಬಗ್ಗೆ ಚರ್ಚಿಸಲು ವಿಕ್ಕಿಯ ಮನೆಯೇ ಸೂಕ್ತ. ಅವರ ಮನೆ ಊರಿನಿಂದ ಹೊರಗಿರುವುದಲ್ಲದೆ ಬೇರೆ ಯಾರೂ ಇರುವುದಿಲ್ಲ ಎಂದು ವಿಕ್ಕಿಯ ಮನೆಗೆ ಬಂದರು. ರಾತ್ರಿ 8ರ ಹೊತ್ತು ಎಲ್ಲರೂ ಒಟ್ಟಾಗಿ ಬಂದು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬಾಗಿಲ ದಡಾರೆಂದು ಮುಚ್ಚಿಕೊಂಡಿತು. ಜೋರಾಗಿ ಬಾಗಿಲು ಬಡಿದರೂ ಬಾಗಿಲು ತೆರೆಯಲಿಲ್ಲ. ಟ್ಯೂಬ್ ಲೈಟ್ ಬರೋದು ಮಾಡುತ್ತಿತ್ತು. ಒಮ್ಮೆಲೆ ಕತ್ತಲೆಯಾವರಿಸಿ ಬಾಗಿಲು ತೆರೆದುಕೊಂಡಿತು. ಒಳಗಿದ್ದವರೆಲ್ಲ ಆತಂಕದಿಂದ ಬಿಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟು ಸುಧಾರಿಸಿಕೊಂಡರು. ಇನ್ವರ್ಟರ್ನಿಂದ ಪವರ್ ಖಾಲಿಯಾಗಿದೆ ಎಂದು ಬಿಂಪ್ ಸದ್ದು ಕೇಳಿಸುತ್ತದೆ. ಅದನ್ನು ಸದ್ಯಕ್ಕೆ ಉಪಯೋಗಿಸಲಾಗದು ಎಂದು ಮೇಣದ ಬತ್ತಿ ಹುಡುಕಲು ಹೆಜ್ಜೆ ಇಡುತ್ತಿದ್ದ ವಿಕ್ಕಿ ಕಾಲಿಗೆ ಏನೋ ಅಡ್ಡ ಬಂದಂತಾಗಿ ಜೋರಾಗಿ ಕಿರುಚಿದ. ನಿಶ್ಶಬ್ದ ವಾತಾವರಣದಲ್ಲಿ ಅವನ ಕೂಗು ಪ್ರತಿಧ್ವನಿಸಿದಾಗ ಎಲ್ಲರೂ ಅಂಜಿಕೆಯಿಂದಲೇ ಕೈ ಹಿಡಿದು ನಿಂತರು. ಅಷ್ಟರಲ್ಲಿ ರಾಹುಲ್ ಮೊಬೈಲ್ಗೆ ಫೋನ್ ಬಂತು. ಮೊದಲೇ ಹೆದರಿದ್ದ 8 ಜನರು ಆ ಶಬ್ದಕ್ಕೆ ಮತ್ತಷ್ಟು ಹೆದರಿದರು. ವಿಕ್ಕಿ ಎಲ್ಲರಿಗೂ ಜ್ಯೂಸ್ ತರಲೆಂದು ಅಡುಗೆಯ ಕೋಣೆಗೆ ಹೋದ. ಉಳಿದವರು ಅವನ ಹಿಂದೆಯೇ ಹೋದರು. ಫ್ರಿಡ್ಜ್ ಓಪನ್ ಮಾಡಿ ಜ್ಯೂಸ್ ಬಾಟಲ್ ತೆಗೆಯಲೆಂದೇ ಹೋದಾಗ ಫ್ರಿಡ್ಜ್ ಬಾಗಿಲಲ್ಲಿ ರಕ್ತದ ಕಲೆ ಕಾಣಿಸಿತು. ಜ್ಯೂಸ್ ಬಾಟಲ್ನಲ್ಲೂ ರಕ್ತವನ್ನು ಕಂಡು ಗೀತಾ ಮತ್ತು ಸುಮಾ ಬಾಟಲ್ ಬಿಸಾಡಿ ಕೂಗಾಡಿದರು. ನಿಜ ಹೇಳು ವಿಕ್ಕಿ, ಸಿಂಚನ ಎಲ್ಲಿ? ಈ ರಕ್ತ ಎಲ್ಲಿಂದ ಬಂತು ಹೇಳು ಎಂದು ಉಳಿದವರು ವಿಕ್ಕಿಯನ್ನು ತರಾಟೆಗೆ ತೆಗೆದುಕೊಂಡರು. ನಾನೇನು ಮಾಡಲಿಲ್ಲ, ನನಗೇನು ಗೊತ್ತಿಲ್ಲ ಎಂದರು. ವಿಕ್ಕಿಯ ಮಾತುಗಳನ್ನು ಯಾರೂ ನಂಬಲಿಲ್ಲ. ವಿಕ್ಕಿ ತನ್ನ ಕೋಣೆಗೆ ಹೋಗಿ ಬೀರುವನಲ್ಲಿಟ್ಟ ಸಿಂಚನಾಳ ಹಲವಾರು ಭಾವಚಿತ್ರವನ್ನು ಹೊರತೆಗೆದು ಕಣ್ಣೀರು ಹಾಕಿದ. ಸಿಂಚು, ನನ್ನನ್ನು ಬಿಟ್ಟು ಯಾಕೆ ಹೋದೆ ಎಂದಾಗ ವಿಕ್ಕಿಯ ಮಾತು ಕೇಳಿ ಅಲ್ಲಿದ್ದವರು ಒಂದು ಕ್ಷಣ ಆಶ್ಚರ್ಯಪಟ್ಟರು. ಅಂದರೆ ನೀನು ಸಿಂಚಳಳನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಗೀತಾ ಕೇಳಿದಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ಎಂದನು ವಿಕ್ಕಿ. ನೀನು ಏನು ಹೇಳ್ತಾ ಇದ್ದೀಯ ಗೊತ್ತಿದೆಯಾ ನಿನಗೆ ವಿಕ್ಕಿ ಎಂದು ಗೀತಾ ಕೇಳಿದಾಗ, ನಾನು ಸಿಂಚಳಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆದರೆ ಅವಳು ಕಿರಣ್ಣನ್ನು ಇಷ್ಟಪಡುತ್ತಾಳೆಂದು ತಿಳಿದು ನನ್ನ ಪ್ರೀತಿಯನ್ನು ಬಚ್ಚಿಟ್ಟೆ. ಸ್ನೇಹಿತರಾಗಿಯಾದರೂ ಇರೋಣವೆಂದು ಏನೂ ಹೇಳದೆ ಗೆಳತನ ಕಾಪಾಡಿದೆ. ಆದರೆ ನಮ್ಮಲ್ಲಿ ಯಾರೋ ಅವಳಿಗೆ ತೊಂದರೆ ಕೊಟ್ಟಿದ್ದಾರೆ, ಅವಳು ಸಾಯುವ ಹಾಗೆ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ. ಸಿಂಚನ ಸತ್ತು ಆತ್ಮ ಆಗಿರಬಹುದೇ ಎಂದು ಎಲ್ಲ ಮಾತನಾಡಿಕೊಂಡರು. ಸಿಂಚನಳನ್ನು ಕೇಳಿಕೊಂಡು ಆಗಲಿ ನಮ್ಮನ್ನು ಭೇಟಿ ಮಾಡಲು ಕಿರಣ್ ಬಾರದಿರುವುದು ನೋಡಿದರೆ ಕಿರಣ್ ಕೈವಾಡ ಇದರಲ್ಲಿರಬಹುದು ಎಂದು ಗೀತಾ ಹೇಳಿದಾಗ ಉಳಿದವರು ಹ್ಞೂ ಗುಟ್ಟಿದರು. ತಮ್ಮ ಜೀವಕ್ಕೇನೂ ಅಪಾಯ ಆಗದೆ ಇದ್ದದ್ದು ಮತ್ತು ಈ ಊರಿನಲ್ಲಿ ಇದ್ದರೆ ನಮ್ಮ ಮೇಲೆ ಅನುಮಾನ ಬರುವುದೆಂದು ಎಲ್ಲರೂ ಈ ಊರು ಬಿಡಲು ತೀರ್ಮಾನಿಸಿ ಅವರ ಮನೆಗೆ ಹೋದರು.